ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಬೀದರ್ನಲ್ಲಿ ಸಾಕಷ್ಟು ಕೋಲಾಹಲ ಉಂಟಾಗಿದೆ. ಒಂದ್ ಕಡೆ ಬಿಜೆಪಿ ನಾಯಕರು ರಸ್ತೆಗಿಳಿದು ಹೋರಾಟ ನಡೆಸಿದ್ರೆ, ಇತ್ತ ಸಚಿವ ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ಕಾಂಗ್ರೆಸ್ ನಾಯಕರು ನಿಂತಿದ್ದಾರೆ. ಹೌದು, ಇತ್ತೀಚೆಗೆ ಬೀದರ್ನಲ್ಲಿ ನಡೆದಂತ ಯುವ ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಕಲಬುರಗಿಯ ರಾಜು ಕಪ್ನೂರ್ ಹೆಸರು ಕೇಳಿ ಬಂದಿತ್ತು. ಸಚಿನ್ ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟ ಡೆತ್ ನೋಟ್ ನಲ್ಲಿ ರಾಜು ಕಪ್ನೂರ್ ಸೇರಿದಂತೆ 6 ಜನರ ಹೆಸರನ್ನ ಬರೆದಿದ್ದು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೆ ದುರ್ಬಳಕೆ ಮಾಡಿಕೊಟ್ಟಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನ್ಯಾಯ ಕೊಡಲೇಬೇಕು, ಸಚಿನ್ ಪಂಚಾಳ್ಗೆ ನ್ಯಾಯ ಕೊಡಲೇಬೇಕು. ಇದೀಗ ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ನಾಯಕರ ವಿರುದ್ಧ ಹರಿದಾಯ್ದಿದ್ದಾರೆ. ಈ ಕುರಿತು ಮಾತನಾಡಿದಂತಹ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು, ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ತಳಕು ಹಾಕುವುದು ಸರಿಯಲ್ಲ. ಡೆತ್ ನೋಟ್ ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಲ್ಲಿಯೂ ಉಲ್ಲೇಖವಿಲ್ಲ. ಟೆಂಡರ್ಗೋಸ್ಕರ ಹಣ ಹಾಕಿರುವುದಕ್ಕೆ ಯಾವುದೇ ಆಧಾರಗಳಿಲ್ಲ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಸಿಬಿಐ ತನಿಖೆ ಸೇರಿದಂತೆ ಯಾವುದಾದ್ರೂ ಸಂಸ್ಥೆಯಿಂದ ತನಿಖೆ ಆಗಲಿ. ಒಟ್ಟಾರೆ ಈ ಪ್ರಕರಣದಲ್ಲಿ ತಪ್ಪಿಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಅವ್ರು ಹೇಳಿದ್ದಾರೆ. ಮಾನಪ್ಪ ಪಂಚಾಳ್ ಅವರು ಏನು ಆತ್ಮಹತ್ಯೆ ಪ್ರಕರಣ ಬಹಳ ದುರದೃಷ್ಟಕರ, ಇದು ಆಗಿರ್ತಕ್ಕಂಥದ್ದು ಬಹಳ ಖಂಡನೀಯ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಆ ಆತ್ಮಹತ್ಯೆ ಪ್ರಕರಣದ ಮೇಲೆ ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಜನ ರಾಜ್ಯ ನಾಯಕರು, ಜಿಲ್ಲಾ ನಾಯಕರುಗಳು ಮಾಡ್ತಕ್ಕಂಥ ಅಪಾದನೆ ಬಹಳ ಖಂಡನೀಯ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲರೂ ಇರ್ತೀವಿ. ಈಗ ರಾಜು ನಮ್ಮ ಕಪ್ನೂರವರು BJP ಮೋರ್ಚಾದ ಅಧ್ಯಕ್ಷ ಇದ್ರು. ಇವರು ಯಾರು ನಮ್ಮ ಚಂದು ಪಾಟೀಲ್ ಅವರು ಕೂಡ ಪಾರ್ಟಿ ಮಾಡಿ ಅಲ್ಲಿದೆ ಬರ್ತಕ್ಕಂಥದ್ದು. ಈ ಭಾಳಷ್ಟು ಸಲ ಏನಪ್ಪ ಅಂದ್ರೆ ಮೋದಿ ಸಹಿತ ರೌಡಿ ಶೀಟರ್ ಭೇಟಿಯಾಗಿದ್ದ ಅಂಥವೆಲ್ಲ. ನಾವು ಇವ್ರ ಜೊತೆ ಫೋಟೋ ಅದ ಅನ್ನ ಇವ್ರು ಆಪ್ತಾರೆ. ನಾವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಪ್ರಿಯಾಂಕ ಖರ್ಗೆ ಅವರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತಿನವರೆಗೂ ಕೂಡ 1970ರಿಂದ ಅವ್ರು ರಾಜಕೀಯ ಬಂದಿದ್ದು. ಈ ಸುದೀರ್ಘವಾದ 50-60 ವರ್ಷದಿಂದ ಮತ್ತು ಪ್ರಿಯಾಂಕ ಅವರ 15 ವರ್ಷದಿಂದ ರಾಜಕೀಯದಿಂದ ಮಂತ್ರಿಗಳಾದಾಗ ಯಾವುದಾದ್ರೂ ಒಂದು ಸಂಸ್ಕಾರ ಇಲ್ಲದಿರ್ತಕ್ಕಂಥ ವರ್ಡಿಂಗ್ ಬಳಸಿದ್ದು ಪ್ರೆಸ್ ಮೀಟ್ನಲ್ಲಿ ಆಗಲಿ, ಅವನ ವಿಚಾರಗಳು ತಾವು ನೋಡಿದ್ರಿ. ಎಲ್ಲ ಮಾಧ್ಯಮದ ವಿಚಾರ ಎಲ್ಲ ರೀತಿಯಿಂದ ಕೇಳಿದ್ರು ನೋಡಿದಿರಿ. ಅವ್ರ ನಡತೆ ಹೇಗಿದೆ, ಅವ್ರ ವರ್ತನೆ ಹೇಗಿದೆ ಎಂದೂ ಕೂಡ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಆ ಚಟ ಇದು ಮುಚ್ಚಿಬೋತದೆ ಏನಾದರೂ. ಎಂದೂ ಇಂಥದಕ್ಕೆ ಆಸ್ಪದ ಕೊಟ್ಟಿಲ್ಲ. ಅವ್ರು ಹೇಳ್ಕೊಬಹುದು ನಾನು ಆಪ್ತಾನಿದ್ದೀನಿ ಅಂತ. ನಮ್ಮ ಕಾರ್ಯಕರ್ತನೇ ಖರೆ ಅವ BJP ಮೋರ್ಚಾ ಬಿಟ್ಟು ಬಂದ್ಮ್ಯಾಗ ನಮ್ಮ ಪಾರ್ಟಿ ಕಾರ್ಪೊರೇಟರ್ ಆಗಿದ್ದ. ಈಗ ಅವ್ರ ತಮ್ಮನ ಕಾರ್ಪೊರೇಟರ್ನ, ಅವ್ರ ಅಣ್ಣ ಪ್ರೆಸ್ ರಿಪೋರ್ಟರ್ನ. ಇವರೆಲ್ಲ ಇದ್ದಿದ್ದೇ ಖರೆ, ಸುಳ್ಳಂತೂ ಅಲ್ಲ. ಇದು ನಾವು ಯಾರು ಅಲ್ಲಗಳಿತೇ ಇಲ್ಲ. ಆದರೆ ಆ ಸತ್ತಿನಿಂದ ಡೆತ್ ನೋಟ್ನಿಂದ ಇವ್ರ ಹೆಸರಿವೆ ಅಂತ ಹೇಳಿ ನೇರವಾಗಿ ಡೈರೆಕ್ಟ್ ಆಗಿ ಆ ಡೆತ್ ನೋಟ್ನಲ್ಲಿ ಎಲ್ಲಿಯಾದ್ರೂ ಒಂದು ಮಾತು ಪ್ರಿಯಾಂಕನ ಹೆಸರು ತೋರಿಸಿದಾನ? ಪ್ರಿಯಾಂಕನ ಅಪ್ತ ಅಂತ ಹೇಳಿ ನಾವೆಲ್ಲರೂ ಅಪ್ತ ಇದ್ದು ನಾಳೆ ಏನಾದ್ರು ಮಾಡಿ ನಮ್ಮ ಮ್ಯಾಗ ಅಪಾದನೆ ಮಾಡಿ ನೀವು ಯಾರಾದ್ರೂ ಸರ್ಕಾರ ಮೇಗೆ ಹೋಗ್ಬೇಕು. ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಒಂದು ಮಾತಲ್ಲ. ಪ್ರಿಯಾಂಕಾ ರಾಜೀನಾಮೆ ಕೊಡಬೇಕು. ಇವೆಲ್ಲ ಏನ್ ಮಾಡ್ತಾರಲ್ಲ, ಇದು ಬಹಳ ಗುಂಡಾಗಿರಿ ಪ್ರವೃತ್ತಿ ಆಗ್ತದೆ. ಈ ರೀತಿ ಅಲ್ಲ. ಒಬ್ಬ ನಿರಪರಾಧಿಯನ್ನ ಅಪರಾಧಿ ಅಂತಕ್ಕಂಥದ್ದು ಮಹಾ ಅಪರಾಧ. ಯಾರೇ ನಿರಪರಾಧಿಗಳಿಗೆ ಸುಮ್ಮನೆ ಎಷ್ಟು ಮನಸ್ಸಿಗೆ ನೋವಾಗ್ತದೆ ಒಬ್ಬ ಮನುಷ್ಯನಿಗೆ.
ಒಬ್ಬ ಕಾರ್ಪೊರೇಟರ್ ಇದ್ದವ ಅವ್ರ ಜಾತಿ ಅಂದ್ಕೂಡಲೇ ಆಪ್ತನಾಗಿ ಅಂತ ಅಂದ್ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಯಾವ ನ್ಯಾಯ ಇದು? ಏನಾದರೂ ಕುಮ್ಮಕ್ಕ ಕೊಟ್ಟಿದ್ದು, ಏನಾದರೂ ಪ್ರಿಯಾಂಕಾ ಮನ್ಸು ಮಾಡಿದ್ರೆ ಆ ಟೆಂಡರ್ ಸಿಗ್ಬೋದಿತ್ತಲ್ಲ, 11 ಕೋಟಿದು ಅವ್ರಿಗೆ ಆ ಟೆಂಡರ್ ಕೊಟ್ಟರ, ಅವ್ರಿಗೆ ಆ ಟೆಂಡರ್ ಸಿಕ್ಕಿದನ? ಇನ್ನು ಅವ್ರ ದುಡ್ಡು ಇವ್ರ ಅಕೌಂಟಿಗೆ ಅವ್ರಿಗೆ 58 ಲಕ್ಷ ಒಂದು 25 ಲಕ್ಷ ಒಂದು ಕೊಟ್ಟಿನಿ, 80 ಲಕ್ಷ ಅವ್ರು ಹಾಕಿನಂತ ಅವರು ಕೂಡ ಇವ್ರ ಅಕೌಂಟಿಗೆ ತನಿಖೆ ಆಗಲಿ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಸಂಪೂರ್ಣ ತನಿಖೆ ಆಗಲಿ, ಉನ್ನತ ಮಟ್ಟದ ತನಿಖೆ ಆಗಲಿ, ತಪ್ಪಿಗಸ್ತರಿಗೆ ಶಿಕ್ಷೆ ಆಗಲಿ, ಬಹಿರಂಗವಾಗಿ ವೇದಿಕೆ ಮೇಲೆ ಕೂತವ್ರು ನಾವೆಲ್ಲರನ್ನ ಅದಕ್ಕೆ ಒತ್ತಾಯ ಮಾಡ್ತೀವಿ. ಪ್ರಿಯಾಂಕರ ಮಾತಿಗೆ ಮತ್ತು ಮುಖ್ಯಮಂತ್ರಿಗಳಿಗೂ ಈ ಪತ್ರಿಕೆ ಮೂಲಕ ಒತ್ತಾಯ ಮಾಡ್ತೀವಿ. ಇದು ತನಿಖೆ ಆಗಲೇಬೇಕು, ಸಂಪೂರ್ಣ ತನಿಖೆ ಹೊರಗೆ ಬರಬೇಕು. ಯಾರು ತಪ್ಪಿಸ್ತಾರ ಅವ್ರ ಮ್ಯಾಗ ಕ್ರಮ ಆಗ್ಬೇಕು. ಇದ್ರಾಗ ಕಾಂಪ್ರಮೈಸ್ ಇಲ್ಲ, ಯಾರನ್ನ ಬಚಾವ್ ಮಾಡ್ತಕ್ಕಂಥದ್ದಲ್ಲ. ಇನ್ನು ತಾವು ಹೇಳಿದ್ರಿ MLA ಗಳಿಗೆ ಅಭಯದಿಂದ ಮಾತನಾಡಿದ್ರಿ, ಹಂಗೇನಾದ್ರು ಮಾತನಾಡಿದ್ರೆ ಅದು ತಪ್ಪದು. ಇನ್ನೊಂದು ಹೋಗಿ 2-3 ತಾಸು ತನ ಅಲ್ಲಿದ್ದಾಗ ಕೇಸ್ ಮಾಡಂದಾಗ ಚರ್ಚೆ ಆಗಿತ್ತು. ಅವ್ರಿಗೆ ಕೇಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಏನಿದೆ ಅದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಡೆತ್ ನೋಟ್ನಲ್ಲಿ ಹೆಸರು ಬಂದಿರತಕ್ಕಂಥದ್ದು ಜಡ್ಜ್ ಪರ್ಮಿಷನ್ ಕೊಡ್ಬೇಕು. ಅವು ಜಡ್ಜ್ಗೆ ಏನಪ್ಪ ಅಂದ್ರೆ ಹೋದಾಗ ಕೋರ್ಟ್ಗೆ ಹೋಗಿ ಜಡ್ಜಿನ ಬಳಿ ಯಾರ ಅಪ್ಲಿಕೇಶನ್ ಕೊಡ್ತಾರೆ ಫಿರ್ಯಾದಿದಾರರು, ಅವ್ರು ಹೋಗಿ ಸ್ವತಃ ಏನಪ್ಪ ಅಂದ್ರೆ ಅಪೀಲ್ ಮಾಡ್ಕೋಬೇಕು. ಇದು ನಮ್ಮ ಥ್ರೆಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಆಪಾದನೆ ಬಂದಿದೆ, ಇದನ್ನ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಂದಾಗ ಆತು. ನಿನ್ನೆ ಅವ್ರು 3 ತಾಸು ಅಲ್ಲಿ ಕಿರಿಕಿರಿ ಮಾಡಿ ಕೋರ್ಟ್ಗೆ ಚಂದು ಪಾಟೀಲ್ ಅಟೆಂಡ್ ಮಾಡಿ ಹೇಳಿದಾಗ ಏನಪ್ಪ ಅಂದ್ರೆ ಪರ್ಮಿಷನ್ ಕೊಟ್ಟ ಮ್ಯಾಗ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ಸುಮ್ಮನೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಜಗಳ ಆಡಿದ್ದದು. ಅದ ಕೋರ್ಟ್ನಾಗ ಹೋಗ್ಯಾರ, ನಿನ್ನೆ ಚಂದು ಪಾಟೀಲ್ ಕೋರ್ಟಿಗೆ ಹೋಗ್ಯಾನ. ಮೊದಲು ಇದ್ದಿದ್ದಿಲ್ಲ ಸರ್, ಈ ಕೋರ್ಟ್ನಾಗ ಯಾಕೆ ಬಂದದ್ದು ಹೋದ್ರಿ, ಇದು ಅಂತೂ ಸುಳ್ಳಲ್ಲ, ಮುಚ್ಚಲ್ಲ. ಕಾನೂನ ಯಾರು ಮುಚ್ಚಲಿಕ್ಕಾಗಲ್ಲ ಸರ್. ಸುಮ್ಮನೆ ಯಾಕೆ ಹೋದ ಕೋರ್ಟಿಗೆ ಚಂದು ಪಾಟೀಲ್ ಯಾಕೆ ಹೋಗ್ಬೇಕಾಯ್ತು? ಜಡ್ಜಿನ ಮೇಲೆ ಯಾಕೆ ಹೋದ್ರು? ನಾವು ಕೇಸ್ ರಿಜಿಸ್ಟರ್ ಮಾಡ್ಕೋಬೇಡ ಅಂತ ಹೇಳಿಲ್ಲ. ಅದು ಗೊತ್ತಾಗಿ ಪೊಲೀಸರಿಗೆ ನಾವು ಬೈದಿದೀವಿ, ಇದು ಯಾಕೆ ಮಾಡಿದ್ರೆ, ಯಾಕೆ ಲೇಟ್ ಮಾಡ್ತಾರೆ. ಇಲ್ಲ ಸರ್, ಯಾಕೆ ಹಿಂಗದ, ಇದು ಕೋರ್ಟಿಗೆ ಹೋಗ್ಲೇಬೇಕು, ಫಿರ್ಯಾದಿದಾರ ಕೋರ್ಟ್ನಾಗ ಹೋಗಿ ಏನಪ್ಪ ಅಂದ್ರೆ ಹೇಳಲೇಬೇಕು, ಅವಾಗ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಬರ್ತದೆ, ಅಲ್ಲಿ ತನಕ ಬರಂಗಿಲ್ಲ ಅಂತ ಹೇಳಿ ಅವ್ನ ಕೇಸ್ ಹಾಕಮ್ ತೊಗೊಂಬರ್ ಇಲ್ಲ ಅಂತ ಹೇಳಿ. ಅದು ತಪ್ಪಿದೆ. ಅದನ್ನ ಖಂಡಿತವಾಗಿ ಮಾತನಾಡಿದ್ರೆ ಖಂಡಿಸ್ತೀವಿ, ಅದ್ರಾಗ ಎರಡನೇ ಮಾತಿಲ್ಲ. ಆದ್ರೆ ಇಲ್ಲ, ಅದು ತಪ್ಪತ್ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ. ಆದ್ರೆ ಸರ್, ಯಾರು ಇಲ್ಲಾರ ನಿರಾಪರಾಧಿ ಮ್ಯಾಗ ಅಪರಾಧಿ ಅಂತ ಹೊರಸ್ತಾರಲ್ಲ, ಇವ್ರಿಗೆ ಯಾಕೆ ಗುಂಡಾಗರಿ ಅಂತೀರಿ? ಮತ್ತೆ ನಮ್ಮ ಪ್ರಿಯಾಂಕಾ ಹೇಳಿರಲ್ಲ, ಇತಿಹಾಸ ಯಾರ್ಯಾರು ಎಲ್ಲರೂ ಓದಿ ಹೇಳಿರಲ್ಲ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ. ಒಬ್ಬ ಒಳ್ಳೆ ಮನುಷ್ಯನ ಮ್ಯಾಗ ಏನು ಬಾಬ್ರು ಸರ್ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತಿನವರೆಗೂ ರಾಜಕೀಯ ಮಾಡ್ದಂತವ. ಮೊನ್ನೆ ಏನಪ್ಪಂದ್ರ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಏನಪ್ಪ ಮೀಟಿಂಗ್ ಮಾಡಿ ದೊಡ್ಡ ಸಮ್ಮೇಳನ ಮಾಡಿ 1 ಲಕ್ಷ ಮಂದಿಗೆ ನೌಕರಿ ತಗೋಬೇಕು ಉದ್ಯೋಗ ಅಂತ ಮಾಡ್ದವ. ಕಲ್ಯಾಣ ಪಥ, ಪ್ರಗತಿ ಪಥ ಅಂತ ಹೇಳಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 80 ಕಿಲೋಮೀಟರ್ ಇಡೀ ರಾಜ್ಯದಾಗ ಇಡೀ ದೇಶದಾಗ ಯಾರು ತಂದಿಲ್ಲ. ಅಂತ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ, ಕೆಲಸ ಮಾಡ್ತಕ್ಕಂಥ ಸಪೋರ್ಟ್ ಮಾಡ್ಬೇಕು. ಬಿಟ್ಟು ಯಾವುದೇ ಯಾರು ಸತ್ತಿದ್ರ ಮ್ಯಾಗ ಪ್ರಿಯಾಂಕಾ ರಾಜೀನಾಮೆ ಕೊಡ್ಬೇಕು, ಪ್ರಿಯಾಂಕಾ ರಾಜೀನಾಮೆ ಯಾಕೆ ಸರ್ಕಾರ ಮೇಲೆ ಗುಬೆ ಕುಂದಿರ್ತೀರಿ? ನಾವು ತನಿಖೆ ಮಾಡಂಗಿಲ್ಲ, ಪೊಲೀಸರಿಗೆ ಕೇಸ್ ಮಾಡಬೇಡ್ರಿ, ರಾಜು ಕಪ್ನೂರ್ಗೆ ಅರೆಸ್ಟ್ ಮಾಡಬೇಡ್ರಿ ಅಂತ ಎಲ್ಲರೂ ಪ್ರಿಯಾಂಕಾ ಹೇಳಿದ್ದು ಹೇಳ್ರಿ, ನಾವೇ ಒತ್ತಾಯ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಜಗದೇವ್ ಗುತ್ತೇದಾರ್ ಮಾತನಾಡಿ, ಡೆತ್ ನೋಟ್ ನಲ್ಲಿ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಹೆಸರು ಉಲ್ಲೇಖವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಎಲ್ಲರೂ ಆಪ್ತಾರೆ. ಹಾಗಾಗಿ ರಾಜು ಕಪ್ನೂರ್ ಸಹ ಖರ್ಗೆ ಅವರಿಗೆ ಆಪ್ತರಿರಬಹುದು. ಬಿಜೆಪಿ ಅವಧಿಯಲ್ಲಿ ಹಗರಣಗಳನ್ನ ಬಯಲಿಗೆ ತಂದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಹೀಗಾಗಿ ಅವರನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಿದೆ. ಏನೇ ವಿವಾದಗಳಿದ್ರು ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಹೆಸರು ಎಳೆದು ತರ್ತಾರೆ. ಇದೇ ವೇಳೆ ಮಾತನಾಡಿದ ಅವರು, ಪ್ರಿಯಾಂಕ್ ಖರ್ಗೆ ಆಪ್ತ ಇನ್ನೂ ಕಾರಣಕ್ಕೆ ಕಪ್ನೂರ್ ಗ್ಯಾಂಗ್ ಅರೆಸ್ಟ್ ಮಾಡ್ತಿಲ್ಲ ಎಂಬ ಆರೋಪಕ್ಕೆ ಗುತ್ತಿಗೆದಾರ್ ತಿರುಗೇಟು ನೀಡಿದ್ರು. ಎಫ್ಐಆರ್ ದಾಖಲಾಗಿದೆ, ಪೊಲೀಸರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಎಂದರು. ಗುತ್ತಿಗೆದಾರ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ದುರದೃಷ್ಟಕರ. ಇದನ್ನು ಮಾನ್ಯ ಸಚಿವರು ಕೂಡ ಈ ಘಟನೆ ನಡೆದ ದಿನವೇ ಹೇಳಿದ್ದು ಸಮಗ್ರ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಆಗ್ರಹಿಸಿದ್ದಾರೆ. ಸಚಿನ್ ಬರೆದಿರುವ ಡೆತ್ ನೋಟ್ ನಲ್ಲಿ ರಾಜು ಕಪ್ನೂರ್ ಹೆಸರು ಉಲ್ಲೇಖಿಸಲಾಗಿದೆ. ರಾಜು ಕಪ್ನೂರ್ ಕಾರ್ಪೊರೇಟರ್ ಆಗಿದ್ದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದು ಅಲ್ಲ, ನಾವ್ಯಾರು ಅಲ್ಲೇ ಕಳೆಯುವಂತಿಲ್ಲ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ನಮ್ಮ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ಎಲ್ಲರಿಗೂ ಕೂಡ ಆಪ್ತರಂತೆ. ಅದು ಯಾವುದೇ ಕಾರ್ಯಕರ್ತರು ಪಕ್ಷದಲ್ಲಿ ಇದ್ದರೂ ಕೂಡ ಅವರಿಗೆ ಆಪ್ತರಂತೆ ಮತ್ತು ಎಲ್ಲ
ಅದೇ ರೀತಿ ಅವರಿಗೆ ನೋಡ್ಕೊಳ್ಬೇಕಾಗ್ತದೆ. ಯಾರೇ ಒಬ್ಬ ಕಾರ್ಯಕರ್ತ ಇದ್ರು ಕೂಡ ಅವರಿಗೆ ನಮ್ಮ ಪಕ್ಷದ ಕಾರ್ಯಕರ್ತ ಭಾವಿಸಿ ಅವ್ರು ಹೇಳ್ತಕ್ಕಂಥ ಕೆಲಸಗಳು ಎಲ್ಲಾ ಪಕ್ಷದಲ್ಲಿ ಇರ್ತಾವ. ಅದೇ ನಮ್ಮ ಬೇರೆ ಪಕ್ಷ ಹೊರತಾಗಿಲ್ಲ. ಅದರಂತೆ ಸಾಕಷ್ಟು ಜನ ಕಾರ್ಯಕರ್ತರು, ಯಾಕಂದ್ರೆ ಯಾವುದೇ ಒಂದು ಕೆಲಸ ನಮ್ಮ ಕಾರ್ಯಕರ್ತರು, ಯಾಕಂದ್ರೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಪರ ಕೆಲಸ ಕೇಳಿದಾಗ ಮಾಡೋದು ಸಹಜ ಇರ್ತದೆ. ಆದರೆ ಎಲ್ಲಾ ಕುಕೃತ್ಯಗಳಲ್ಲಿ ಮಾಡ್ತಾರ, ಅದು ಮಾಡ್ತಾರೆ, ಇದು ಹೇಳಿ ಮಾಡ್ತಾರೆ. ಇವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೂಡ ಇವ್ರ ನಾಲೆಜ್ ಯಾವುದೇ ಇರಲ್ಲ, ಯಾವ ಪಕ್ಷದವರು ಇದ್ರು ಕೂಡ ಆ ರೀತಿ ಇರಲ್ಲ. ಅದೇ ಈಗ ಬೇರೆ ಬೇರೆ ಈಗ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆದ ಮೇಲೆ ಯಾವ ರೀತಿ ಕೆಲಸ ನಡೆದಿದೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಮರಳು ದಂಧೆ ಬಂದಾಗಿದೆ, ಬೆಟ್ಟಿಂಗ್ ದಂಧೆ ಬಂದಾಗಿದೆ, ಎಲ್ಲ ಕ್ಲಬ್ಗಳು ಬಂದಾಗಿದೆ, ಅನೈತಿಕ ಚಟುವಟಿಕೆ, ಗಾಂಜಾ, ಇಸ್ಪಿಟ್ಟು, ಇವೇನು ಅನೈತಿಕ ಚಟುವಟಿಕೆಗಳು ಎಲ್ಲರಿಗೂ ಕೂಡ ಕಡಿವಾಣ ಹಾಕಿದ್ದಾರೆ. ಈಗ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕಾಗಿ ಇಡೀ ಗುಲ್ಬರ್ಗ ಜಿಲ್ಲೆ ಸ್ವಯಂ ಪ್ರೇರಿತರಾಗಿ ಎಲ್ಲ ಬಂದ್ ಮಾಡಿದ್ದು ತಮ್ಮೆಲ್ಲರಿಗೂ ಮತ್ತೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ಬಿಜೆಪಿಯವರಿಗೆ, ಬಿಜೆಪಿಯ ಸರ್ಕಾರದಲ್ಲಿ ಅವರ ಹಗರಣಗಳನ್ನು ಬಯಲಿಗೆ ತಂದಿದ್ದು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು. ಪ್ರಿಯಾಂಕಾ ಖರ್ಗೆ ಸಾಹೇಬರು ಆ ಬಿಜೆಪಿಯ ಹಗರಣವನ್ನು ಬಯಲಿಗೆ ತಂದು ಈ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರುವಲ್ಲಿ ಅವರದ್ದು ಬಹಳ ಪ್ರಮುಖ ಪಾತ್ರವಾಗಿದೆ. ಯಾವುದೇ ವಿಷಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರಿಗೆ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಕ್ಕಂಥ ಒಂದೇ ಒಂದು ಉದ್ದೇಶ, ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಅವರು, ಯಾವುದೇ ಇದ್ರೂ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಟಾರ್ಗೆಟ್ ಮಾಡ್ತಕ್ಕಂಥ ಒಂದು ಅಜೆಂಡಾ ಏನ್ ಇಟ್ಕೊಂಡಿದ್ದಾರೆ ಬಿಜೆಪಿಯವರು, ಇದನ್ನು ನಾವು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದ್ದು ಏನ್, ಅವ್ರು ಏನಾರ ಅವ್ರು ಆದ್ಮೇಲೆ ಇವ್ರು ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಯಾವ್ದಾರ ಒಂದೇ ಒಂದು ಬಿಲ್ಡಿಂಗ್, ಯಾವುದೇ ಒಂದು ಕಲ್ಲು ಇಟ್ಟಿದ್ದಾರೆ ಅವರು, ಯಾವುದೇ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಎಷ್ಟು ಸಾಕಷ್ಟು ಈಗ 371J ಅಡಿಯಲ್ಲಿ ಇದು ಜಯದೇವ್ ಆಸ್ಪತ್ರೆ ಕೂಡ ಮೊನ್ನೆ ಇನಾಗ್ರೇಷನ್ ಆಯ್ತು, ಉದ್ಘಾಟನೆ ಆಯ್ತು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೇರೆ ಬೇರೆ ಮತ್ತೆ ಆ ಆಸ್ಪತ್ರೆಗಳು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಇನ್ನು ಬೇರೆ ಆಸ್ಪತ್ರೆಗಳು ಅದು ಮಾಡ್ತೀವಿ ಅಂತ ಹೇಳಿ ಆ ರೀತಿ ಅಭಿವೃದ್ಧಿ 31J ಕೂಡ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅವರಿದ್ದಾಗೆ ಕೂಡ ಅದು ಜಾರಿ ಆಯ್ತು. ಅದರಂತೆ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ಪರ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದೇ ಟಾರ್ಗೆಟ್ ಮಾಡ್ತಕ್ಕಂಥ, ಯಾಕಂದ್ರೆ ಈಗ ಪೊಲೀಸ್ ಇಲಾಖೆ ಕೂಡ ಬಹಳ ಸ್ಟ್ರಿಕ್ಟ್ ಆಗಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆಗಿನ ಕಮಿಷನರ್ ಏನ್ ಮಾಡ್ತಿರು, ಬಿಜೆಪಿ ಸರ್ಕಾರ ಇದ್ದಾಗ ರವಿಕುಮಾರ್ ಏನಿದ್ರಲ್ಲ ಅವರು ಎಲ್ಲ ರೌಡಿಗಳ ಮನೆಗೆ ಹೋಗ್ತಿರು. ರೌಡಿಗಳ ಮನೆಗೆ ಆ ರೌಡಿ ಶೆಟ್ ಮಣಿಕಂಠ ರಾಠೋಡ್ ಹೆಂಡತಿಗೆ ದುಡ್ಡು ತಗೊಂಡ ಆತನೇ ಆಪಾದನೆ ಮಾಡುದು. ಆ ರೀತಿ ಅಂತೂ ಈಗ ಪೊಲೀಸರು ಆ ರೀತಿ ಮಾಡ್ತಾ ಇಲ್ಲ. ಅದರಂತೆ ಈಗ ಒಳ್ಳೆ ಪೊಲೀಸರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬರೇ ಹೊಟ್ಟಿ ಕಿಚ್ಚಿನಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಇವ್ರೆಲ್ಲರದು ಯಾವುದೇ ಒಂದು ಅವ್ಯವಹಾರಗಳಿಗೆ ಏನ್ ಮಾಡ್ತಾ ಇದ್ರು ಅವು ಯಾವೂ ನಡೀತಾ ಇಲ್ಲ. ಮೊದಲ ಅನೈತಿಕ ಚಟುವಟಿಕೆಗಳು ಏನ್ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ನಡೀತೀವು ಈಗ ಎಲ್ಲ ಕೂಡ ಬಂದ್ ಆಗಿವೆ. ಅದಕ್ಕೋಸ್ಕರ ಅವರಿಗೆ ಟಾರ್ಗೆಟ್ ಮಾಡ್ತಕ್ಕಂಥ ಒಂದೇ ಅಜೆಂಡಾ ಬಿಜೆಪಿ ಅವರಲ್ಲಿದೆ.